ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಹಾಗೆಯೇ ಇದು ನನ್ನ ಡಿಜಿಟಲ್ ಚಾನೆಲ್. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ತಾವು ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ. ಯಾಕೆಂದರೆ ನಾನು ಯಾವ ವಿಶ್ಲೇಷಣೆ ಮಾಡ್ತೀನಿ ಅದು ತಮಗೆ ತಕ್ಷಣದ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಎಸ್, ಇವತ್ತು ಒಂದು ರೀತಿಯಲ್ಲಿ BJPಯ ದಿನ. ಕಳೆದ 4 ದಿನಗಳಿಂದ ಟಿಕೆಟ್ ಹಂಚಿಕೆ ಕುರಿತಂತೆ ನಡೆಯುತ್ತಿದ್ದ ಸತತ ಮಾತುಕತೆ, ಚರ್ಚೆ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈ ಹಂತದಲ್ಲೇ BJPಯ ಹಿರಿಯ ತಲೆಗಳು ಉರುಳತೊಡಗಿವೆ. ಇವತ್ತು ಹಲವು ತಲೆಗಳು ಉರುಳಿದವು. ಮೊದಲನೇದಾಗಿ ಈಶ್ವರಪ್ಪ, KS ಈಶ್ವರಪ್ಪ ಅವರು ತಮ್ಮ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಇದು ಕೂಡ ಹೈಕಮಾಂಡ್ ಸೂಚನೆಯಂತೆ ಅವರು ಮಾಡಿದ್ರ ಅಥವಾ ತಮಗೆ ಟಿಕೆಟ್ ಸಿಗಲ್ಲ ಅನ್ನುವ ಅನುಮಾನದಿಂದ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಅವರು ಇವತ್ತು ಅದರ ಪ್ರಕಟಣೆಯನ್ನು ಮಾಡಿದರು. ಹಾಗೆಯೇ ಇನ್ನೊಬ್ಬರು ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ BJP ರಾಜಕಾರಣದಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದವರು, ಸಜ್ಜನ ರಾಜಕಾರಣಿ. ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು. ಅವರು ಈಗ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಲಕ್ಷ್ಮಣ್ ಸವದಿ ಅವರು. ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ಇವತ್ತು. ಹೀಗಾಗಿ ಅವರು ತಮ್ಮ ಮಗನನ್ನು ಪಕ್ಷೇತರರಾಗಿ ಕಣಕ್ಕೆ ಇಳಿಸ್ತಾರೆ ಅಂತ ಹೇಳ್ತಾ ಇದೆ. ಇನ್ನೂ ಹಲವು ತಲೆಗಳು ಉರುಳ್ತಾ ಇವೆ. ಈ ಹೊತ್ತಿಗೆ ನಾನು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಇನ್ನೂ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗಿಲ್ಲ. ಈ ನಡುವೆ ಈ ಸಂಜೆ ಬಂದ ಇನ್ನೊಂದು ಸುದ್ದಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರಿಗೆ ತಾವು ಗೋಕಾಕದಿಂದ ಸ್ಪರ್ಧಿಸುವ ಅಗತ್ಯ ಇಲ್ಲ, ನಿಮ್ಮ ಮಗನನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬನ್ನಿ ಅನ್ನುವ ಸೂಚನೆ ನೀಡಲಾಗಿದೆ ಅನ್ನೋ ಮಾತಿದೆ. ಹಾಗೆ ಹಲವಾರು ಶಾಸಕರ ಹೆಸರುಗಳು ಬರ್ತಾ ಇವೆ. ಸೊ ಯಾರ್ಯಾರಿಗೆ ಟಿಕೆಟ್ ನಿರಾಕರಿಸಲಾಗತ್ತೆ ಅಂತ. ಒಟ್ಟಿನಲ್ಲಿ ಇದೊಂದು BJP ಒಂದು ಭರ್ಜರಿಯಾದ ಒಂದು ಸರ್ಜರಿಯನ್ನು ಮಾಡ್ತಾ ಇದೆ, ಅನುಮಾನನೇ ಬೇಕಾಗಿಲ್ಲ. ಇನ್ಕಂಬೆನ್ಸಿ ಏನಿದೆ ಅದರಿಂದ ಹೊರಗೆ ಬರುವುದಕ್ಕಾಗಿ ಇದನ್ನು ನೀವು ಗುಜರಾತ್ ಮಾಡೆಲನ್ನಿ, ಉತ್ತರ ಪ್ರದೇಶದ ಮಾಡೆಲನ್ನಿ ಅಥವಾ ಕರ್ನಾಟಕದ ಮಾಡೆಲನ್ನಿ, ವಾಟ್ ಎವರ್ ಇಟ್ ಮೇ ಬಿ, ಯಾವ ಹೆಸರಿಂದ ಬೇಕಾದರೂ ಕರಿಬಹುದು. ಸೊ ಮೇಜರ್ ಆದ ಒಂದು ಬದಲಾವಣೆ, ಬೆಳವಣಿಗೆ BJPಯ ಒಳಗಾಗಿದೆ. ಇದು ಭಾಳ ಸ್ಪಷ್ಟವಾದದ್ದು ಅಂತಂದರೆ ರಾಜ್ಯ BJPಗೆ ಚುನಾವಣಾ ಸಂದರ್ಭದಲ್ಲಿ ಒಂದು ಹೊಸ ಮುಖವನ್ನು ಕೊಡುವಂಥದ್ದು, ಹೊಸ ಇಮೇಜನ್ನು ಜನರ ಮುಂದೆ ಇಡುವ ಯತ್ನ. ಈಗಿರುವ ಮುಖ ಇದೆಯಲ್ಲ, ಅದು ಕುರೂಪವಾಗಿ ಹೋಗ್ಬಿಟ್ಟಿದೆ. ಅದು BJP ವರಿಷ್ಠರಿಗೆ ಗೊತ್ತು. ಆ ಮುಖದಲ್ಲಿ ಅಲ್ಲಲ್ಲಿ ಕಜ್ಜಿ ಆಗಿದೆ, ಗಾಯ ಆಗಿದೆ, ಮುಖ ನೋಡುವ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕೆ ಅದನ್ನು ತೆಗೆದುಬಿಟ್ಟು ಹೊಸ ಮುಖವನ್ನು ಕೊಡುವ ಯತ್ನವನ್ನು BJP ವರಿಷ್ಠರು ಪ್ರಾರಂಭಿಸಿದ್ದಾರೆ ಅಂತ. ಸೊ ಒಂದು ಭಾಳ ಮುಖ್ಯವಾದ್ದು, ನಾನು ಇವತ್ತು ಜಗದೀಶ್ ಶೆಟ್ಟರ್ ಅವರ ಪತ್ರಿಕಾಗೋಷ್ಠಿ ಅವ್ರದ್ದು ನೋಡ್ತಾ ಇದ್ದೆ. ಅವರು 6 ಬಾರಿ ಗೆದ್ದವರು. ಅವರು ಮಾತನಾಡುವಾಗ ದುಃಖ ತಪ್ತರಾಗಿದ್ದರು. ಅದರ ಜೊತೆಗೆ ಅವರು ಒಂದು ಮಾತನ್ನು ಹೇಳಿದರು, ಕೆಲವು ದಿನಗಳ ಹಿಂದೆ ನನ್ನನ್ನು ಕರೆದು ನನ್ನ ಜೊತೆ ಮಾತನಾಡ್ಬೋದಾಗಿತ್ತಲ್ವ, ಈಗ ಏಕಾಏಕಿಯಾಗಿ ಫೋನ್ ಮಾಡಿ ನಿಮಗೆ ಟಿಕೆಟ್ ಇಲ್ಲ ಅಂದರೆ ನನಗೆ ನನ್ನ ಕುಟುಂಬಕ್ಕೆ ಅವಮಾನ ಆಗಿದೆ ಅಂತ. ಅನುಮಾನವೇ ಬೇಕಾಗಿಲ್ಲ. ಜಗದೀಶ್ ಶೆಟ್ಟರ್ ಅವರ ಕುಟುಂಬ ಇದೆಯಲ್ಲ, ಅದು RSS ಕುಟುಂಬ. ಅವರು ಸಜ್ಜನರು, ಅವರು ದುಷ್ಟರಲ್ಲ. ಅವರು CT ರವಿಯಂತೆ ಇಲ್ಲ, ಅವರು ಪ್ರತಾಪ್ ಸಿಂಹನಂತೇನೂ ಇಲ್ಲ, ಅವರು ತೇಜಸ್ವಿ ಸೂರ್ಯನಂತೇನೂ ಇಲ್ಲ. ಅವರು ಸಜ್ಜನ ರಾಜಕಾರಣಿ. ಅವರು ರಾಜಕಾರಣದ ಗೌರವ ಘನತೆಯನ್ನು ಉಳಿಸಿಕೊಂಡು ರಾಜಕಾರಣ ಮಾಡಿದವರು. ಅವರಿಗೆ ಈಗ ಪೆಟ್ಟು ಕೊಡಲಾಗಿದೆ, ಅವ್ರನ್ನ ಪಕ್ಕಕ್ಕೆ ತಳ್ಳಲಾಗಿದೆ. ಅವರು ಹೇಳ್ತಾ ಇದ್ದರು, ನಾನು ಇನ್ನೂ 10 ವರ್ಷಗಳ ಕಾಲ ರಾಜಕೀಯ ಮಾಡುವಷ್ಟು ಶಕ್ತಿ ನನಗೆ ಇದೆ ಅಂತ. ಅದಕ್ಕಿಂತ ಭಾಳ ಮುಖ್ಯವಾಗಿ ಅವರಿಗೆ ಅವಮಾನ ಆದಂತಿತ್ತು. ಅವರ ಮಾತಿನಲ್ಲಿ ಅವಮಾನದ ಒಂದು ಆ ದುಃಖ ಕಾಣ್ತಾ ಇತ್ತು. ಅವರು ಇನ್ನೂ ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡ್ಬೋದಾಗಿತ್ತೇನೋ. ಆದರೆ ಈಗ LK ಅದ್ವಾನಿ ಅಂಥವ್ರನ್ನೇ ಮರ್ಸಿಲೆಸ್ ಆಗಿ ತಳ್ಳಿದವರಿಗೆ ಈ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ಜಗದೀಶ್ ಶೆಟ್ಟರ್ ಯಾವ ಲೆಕ್ಕ? ಒಂದು ರೀತಿ ಮಾರ್ಗದರ್ಶಕ ಮಂಡಳಿ ಕಳಿಸ್ದಾಗೆ. ಅದರ ಜೊತೆ ಕಳೆದ 2 ದಿನಗಳಿಂದ ಯಡಿಯೂರಪ್ಪ ಅವರ ಮಾತನ್ನು ಕೂಡ
ಪಕ್ಷದ ವರಿಷ್ಠರು ಕೇಳ್ತಾ ಇಲ್ಲ. ಆ ಕಾರಣಕ್ಕೆ ಅವರು ದುಃಖ ತಪ್ತರಾಗಿ ಬಂದರು. ಇಬ್ಬರು ಲಿಂಗಾಯತರಿಗೆ ಬಿ ಜೆ ಪಿ ಗೂಟ ಇಟ್ಟಿದೆ. ಆ ಮೂರನೇ ಲಿಂಗಾಯತರಿದ್ದಾರೆ ಅವರು ಲಕ್ಷ್ಮಣ್ ಸವದಿ ಅವರು. ಹೀಗೆ ಕೇವಲ ತಮ್ಮ ಹೆಸರಿನಿಂದ ಮಾತ್ರ ಅಧಿಕಾರಕ್ಕೆ ಬರಬಹುದು, ನಾನು ಯಾವ ಆಟಗಾರನೂ ನಾನು ಇದ್ದು ಗೆಲ್ಲಿಸ್ತೀನಿ ಅನ್ನುವ ಮನಸ್ಥಿತಿ ಬಿ ಜೆ ಪಿಲೇ ಇದ್ದಂತೆ ಕಾಣುತ್ತೆ. ಸೊ ಕ್ಯಾಪ್ಟನ್ ಆಗಿದ್ದವನಿಗೆ ಅಹಂಕಾರ ಇದ್ದರೆ ಹಾಗೆ ಮಾಡಿದೆ, ಯಾವ ಪ್ಲೇಯರೇ ಕೊಡ್ರಿ ನಾನು ಕ್ಯಾಪ್ಟನ್ ಗೆಲ್ಲಿಸ್ತೀನಿ ಅಂತ ಒಂದು ಮನಸ್ಥಿತಿ ಬಿ ಜೆ ಪಿ ಇವತ್ತಿನ ವರಿಷ್ಠರಿಗೆ ಇದ್ದಂತೆ ಕಾಣುತ್ತೆ. ಅದನ್ನು ಮೇಜರ್ ಸರ್ಜರಿಯನ್ನು ಮಾಡ್ತಿದ್ದಾರೆ. ಸೊ ಈ ಮೇಜರ್ ಸರ್ಜರಿ ಏನಿದೆ ಇದು ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು, ಹೇಳೋಕ್ಕಾಗಲ್ಲ. ಈ ಸರ್ಜರಿಯನ್ನು ನೀವು ಗುಜರಾತ್ನಲ್ಲಿ ಮಾಡಿ ಯಶಸ್ವಿಯಾಗಿದೆ ಬಿ ಜೆ ಪಿ, ಯು ಪಿಯಲ್ಲಿ ಮಾಡಿ ಯಶಸ್ವಿಯಾಗಿದೆ ಬಿ ಜೆ ಪಿ. ಹಾಗಂತ ಕರ್ನಾಟಕದಲ್ಲಿ ಇದು ಯಶಸ್ವಿಯಾಗುತ್ತಾ ಹೇಳೋದು ಕಷ್ಟ. ಯಾಕೆಂದರೆ ಕರ್ನಾಟಕದ ರಾಜಕಾರಣದ ರೂಪರೇಷೆಗಳು, ಅದರ ಒಳಗಿನ ಅಂತರಂಗ ಎಲ್ಲ ಭಾಳ ಡಿಫ್ರೆಂಟ್ ಆದದ್ದು. ಸೊ ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಅವರಿಗಾದಂಥ ಅವಮಾನ ಏನಿದೆ ಅದನ್ನು ಲಿಂಗಾಯತರು ಹೇಗೆ ಸ್ವೀಕಾರ ಮಾಡ್ತಾರೆ, ಯಡಿಯೂರಪ್ಪನವರಿಗಾದ ಅವಮಾನವನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಹೇಳೋದು ಕಷ್ಟ. ಆದ್ದರಿಂದ ಇದು ಯಾವ ರೀತಿ ಬೇಕಾದರೂ ಅದು ಎಫೆಕ್ಟ್ ಉಂಟು ಮಾಡ್ಬೋದು. ಸೊ ಇನ್ನೊಂದು ಈಶ್ವರಪ್ಪನವರು, ಅವರು ಇವತ್ತು ತಮ್ಮ ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತನಾಗ್ತಿದ್ದೀನಿ ಅಂತ ಪತ್ರವನ್ನು ಅವರು ಪಕ್ಷದ ಅಧ್ಯಕ್ಷ ನಡ್ಡಾ ಅವರಿಗೆ ಕಳುಹಿಸಿಕೊಟ್ರು. ಆದರೆ ಅದು ಬೆಳಗಿನವರೆಗೆ ಅವರು ಟಿಕೆಟ್ಗೆ ಟ್ರೈ ಮಾಡ್ತಾನೆ ಇದ್ರು, ಇವತ್ತು ಬೆಳಗ್ಗೆ ಕೂಡ. ಸೊ ತನಗಿಲ್ಲ ಅಂದರೆ ತಮ್ಮ ಮಗ ಕಾಂತೇಶ್ಗಾರು ಟಿಕೆಟ್ ಕೊಡಿ ಅಂತ ಅವ್ರು ಯತ್ನ ನಡೆಸ್ತಾ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಈ ಪತ್ರವನ್ನು ಕಳಿಸುವ ಸ್ಥಿತಿ ನಿರ್ಮಾಣ ಆಯಿತು. ದಟ್ ಮೀನ್ಸ್ ಇಟ್ಸ್ ವೆರಿ ಕ್ಲಿಯರ್. ಅವರು ಪಕ್ಷದ ವರಿಷ್ಠರ ಸೂಚನೆಯಂತೆ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗುವ ಘೋಷಣೆ ಮಾಡಿದ್ದಾರೆ. ಅಂದರೆ ಅದು ಈಶ್ವರಪ್ಪನಿಗೆ ಇಷ್ಟ ಇರಲಿಲ್ಲ. ಈಶ್ವರಪ್ಪನ ಆರೋಗ್ಯನೂ ಚೆನ್ನಾಗಿದೆ, ಅವರು ಹೆಲ್ತ್ ಗುಡ್, ಅವರಿಗೆ ಬಿ ಪಿ ಏನೂ ಇಲ್ಲ, ಶುಗರು ಇಲ್ಲ, ಯಾವ ರೋಗನೂ ಇಲ್ಲ. ಪಾಪ ಅವ್ರನ್ನ ಕಳಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ರು. ಅವ್ರ ಬಗ್ಗೆ ಏನು ಪಾಪ ಅಂತೇನು ಹೇಳಬೇಕಾಗಿಲ್ಲ. ಅವರು ರಾಜಕಾರಣದಲ್ಲಿ ಸಾಕಷ್ಟು ಬೆಳೆದು ದುಡ್ಡು ಆಸ್ತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಬಳ್ಳಾರಿಯಿಂದ ಬಂದು ಕಾಂಟ್ರಾಕ್ಟ್ ಕೆಲಸಗಳಲ್ಲಿ, ಗುತ್ತಿಗೆ ಕೆಲಸದಲ್ಲಿ ತಮ್ಮ ಬದುಕನ್ನು ಸ್ಟಾರ್ಟ್ ಮಾಡಿದ ಈಶ್ವರಪ್ಪ ಬಿ ಜೆ ಪಿಯನ್ನು ಕಟ್ಟುವಲ್ಲಿ ಶ್ರಮಿಸಿದವರು, ಅನುಮಾನ ಬೇಕಾಗಿಲ್ಲ. ಯಡಿಯೂರಪ್ಪ ಹಾಗೆಯೇ ಅನಂತಕುಮಾರ್ ಅವರ ನಂತರದ ಹೆಸರು ಈಶ್ವರಪ್ಪನವ್ರದ್ದಾಗಿತ್ತು. ಹಾಗೆಯೇ ಶಿವಮೊಗ್ಗ ರಾಜಕಾರಣದಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ ಮತ್ತು ಶಂಕರಮೂರ್ತಿಯ ಹೆಸರು ಭಾಳ ಮುನ್ನೆಲೆಗೆ ಬಂದಿತ್ತು. ಅವರೇ ಬಿ ಜೆ ಪಿ ರಾಜಕಾರಣವನ್ನು ಮಾಡ್ತಾ ಪಕ್ಷವನ್ನು ಕಟ್ಟಿದವರು. ಈಗ ಈ ಮೂವರು ನಾಯಕರು ಕೂಡ ನೇಪಥ್ಯಕ್ಕೆ ಸರಿದಿದ್ದಾರೆ. ಇಂಡೈರೆಕ್ಟ್ಲಿ ಯಡಿಯೂರಪ್ಪನವ್ರನ್ನ ನೇಪಥ್ಯಕ್ಕೆ ಸರಿಸುವಲ್ಲಿ ಬಿ ಜೆ ಪಿ ವರಿಷ್ಠರ ಪಾತ್ರ ಇದೆ. ಶಂಕರಮೂರ್ತಿ ವಯಸ್ಸಾಯಿತು, ಅವರು ನೇಪಥ್ಯಕ್ಕೆ ಸರಿದರು. ಈಗ ಈಶ್ವರಪ್ಪನವರನ್ನು ಸರದಿ ಅವರಿಗೆ ಒತ್ತಾಯ ಮಾಡಿ ಅವರನ್ನು ಕಳಿಸಲಾಗಿದೆ. ಸೊ ಇನ್ನೊಂದು, ನೀವು ಲಕ್ಷ್ಮಣ ಸವದಿಯವರು ಉಪಮುಖ್ಯಮಂತ್ರಿವರೆಗೆ ಆಗಿದ್ದವರು, ಅವರನ್ನು ಈಗ ಕಟ್ ಮಾಡಿ ಮುಗಿಸಲಾಗಿದೆ. ಅವರು ಮಗನನ್ನು ಪಕ್ಷೇತರರಾಗಿ ನಿಲ್ಲಿಸ್ತಾರೆ ಅಂತಿದ್ದಾರೆ. ಅದರ ಜೊತೆಗೆ ಬಂದ ವರದಿಗಳ ಪ್ರಕಾರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ಅಲ್ಲಿ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ನೀಡಲಾಗುತ್ತೆ. ತಮ್ಮ ರಾಜಕೀಯ ಬದುಕನ್ನು ಈಗ ಈ ವಯಸ್ಸಿನಲ್ಲಿ ಇಷ್ಟು ವರ್ಷಗಳ ನಂತರ ಲಕ್ಷ್ಮಣ ಸವದಿ ರೂಪಿಸಿಕೊಳ್ಬೇಕಾಗಿದೆ. ಅವರಿಗೀಗ ಹೊಸ ದಾರಿಗಾಗಿ ಹುಡುಕಾಟ ನಡೆಸುವ ಸ್ಥಿತಿ ಬಂದಿದೆ. ಅವರು ಗಾನ್ ಕೇಸ್. ಇನ್ನು ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಆ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯ ನಾವು ಗೊತ್ತಿಲ್ಲ. ಅವರಿಗೂ ಕೂಡ ಪಕ್ಷದ ವರಿಷ್ಠರು ಫೋನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ನೀವು ಗೋಕಾಕದಿಂದ ನಿಂತ್ಕೋಬೇಡಿ, ನಿಮ್ಮ ಮಗನನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬನ್ನಿ ಅಂತ. ಒಂದು ಸಿ ಡಿ ವಿಚಾರದಲ್ಲಿ ಅವರು ಇದಾಗಿದ್ದು ಮತ್ತು ಅವ್ರದ್ದ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ರಾಜಕಾರಣ ಅನ್ಬೋದೇನೋ ಗೊತ್ತಿಲ್ಲ. ಆ ರೀತಿ ಪಕ್ಷವನ್ನೇ ನಿಯಂತ್ರಿಸುವ ಹಂತಕ್ಕೆ ರಮೇಶ್ ಜಾರಕಿಹೊಳಿ ಹೋಗ್ಬಿಟ್ಟಿದ್ರು. ಒಂಥರ ನಾನೇ ಮೋದಿ ನಾನೇ ಅಮಿತ್ ಶಾ ಅನ್ನುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಅವ್ರನ್ನ ಕಟ್ ಮಾಡೋದು ಬಿ ಜೆ ಪಿಗೆ ಅನಿವಾರ್ಯ ಆಗಿತ್ತೇನೋ ಗೊತ್ತಿಲ್ಲ. ಈಗ ಅವರ ಮಗನನ್ನು ಇಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರೆ ರಮೇಶ್ ಜಾರಕಿಹೊಳಿಯ ರಾಜಕಾರಣ ಏನಿದೆ ಅದು ಕೂಡ ಅಂತ್ಯಗೊಂಡ ಹಾಗೇನೋ ಗೊತ್ತಿಲ್ಲ. ಅಥವಾ ರಮೇಶ್ ಜಾರಕಿಹೊಳಿ ಯಾಕೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ವಿವರಗಳು ಹೊರಕ್ಕೆ ಬರಲಾಗಿದೆ. ಒಟ್ಟಿನಲ್ಲಿ ಬಿ ಜೆ ಪಿ ಈ 4 ದಿನಗಳ ಸುಮಾರು 11 ಸಭೆಗಳನ್ನು ನಡೆಸ್ತು ಟಿಕೆಟ್ ಫೈನಲ್ ಹಂತಕ್ಕೆ. ಸೊ ಕೊನೆಯ ಹಂತದಲ್ಲಿ ಮೋದಿ ಮಧ್ಯಪ್ರವೇಶ ಮಾಡಿಬಿಟ್ಟು ಇತ್ನಾ ಹಿ ಕ್ಯಾ ಅಂತ ಕೇಳಿದ್ರಂತೆ, ಅಂದರೆ ಚೇಂಜ್ ಇಷ್ಟೇನಾ ಅಂತ. ಅದಾದಮೇಲೆ ಫೈನಲ್ ಮಾಡಿದ ಲಿಸ್ಟನ್ನು ಮತ್ತೆ ಪರಿಶೀಲನೆಗೆ
ಒಳಪಡಿಸಿ ಇನ್ನೊಂದು ಲಿಸ್ಟ್ ತಯಾರು ಮಾಡಲಾಯಿತು. ಆ ಲಿಸ್ಟ್ ತಯಾರು ಮಾಡಿದ ಮೇಲೇ ಈ ಫೋನಿನ ಕಾರ್ಯಕ್ರಮ ಪ್ರಾರಂಭ ಆಯಿತು. ಫೋನ್ ಮಾಡಿಬಿಟ್ಟು ನಿಮಗೆ ಟಿಕೆಟ್ ಇಲ್ಲ, ನಿಮಗೆ ಟಿಕೆಟ್ ಇಲ್ಲ, ನಿಮಗೆ ಟಿಕೆಟ್ ಇಲ್ಲ ಅನ್ನೋದು ಹಲವರಿಗೆ ಶಾಕ್ಗಳಾದವು. ಉಳಿದಂತೆ ಶಾಕ್ ಆದವರೆಲ್ಲ ಬೆಳ್ಳಂಬೆಳಗ್ಗೆ ಓಡಿ ಬಂದು ಯಡಿಯೂರಪ್ಪನವ್ರ ಮನೆ ಹತ್ತಿರ ಬಂದು, ಸಾರ್ ನಮ್ಮ ಕತೆ ಏನು ಅಂತ ಕೇಳೋ ಸ್ಥಿತಿ ಬಂತು. ಆದರೆ ಯಡಿಯೂರಪ್ಪ ಯಾರ ಬಳಿಗೂ ಹೆಚ್ಚಿನ ಮಾತಾಡಿರಲಿಲ್ಲ. ಅವರು ಬೇಸರದಲ್ಲಿದ್ದರು. ಯಾಕಂದರೆ ಅವರು 25 ಸೀಟ್ಗಳು ತಾವು ಹೇಳಿದವರಿಗೆ ತಮ್ಮ ಬೆಂಬಲಿಗರಿಗೆ ಕೊಡಬೇಕು ಅನ್ನುವ ಮನವಿಯನ್ನು ಸಲ್ಲಿಸಿದರು ಅಂತ ಹೇಳಲಾಗ್ತಾ ಇದೆ. ಆದರೆ ಅವರ ಯಾರಿಗೂ ಟಿಕೆಟ್ ಸಿಗೋ ಚಾನ್ಸಸ್ ಕೂಡ ಕಡಿಮೆ. ಆದ್ದರಿಂದ ಯಡಿಯೂರಪ್ಪ ಯಥಾ ಪ್ರಕಾರ ಮೌನ ಆಗಿದ್ದು. ಎನಿವೆ, ಇವತ್ತು ಸಂಪೂರ್ಣ ಲಿಸ್ಟ್ ಇವತ್ತು ರಾತ್ರಿ ಹೊರಗಡೆ ಬರುತ್ತೆ. ನಾಳೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಒಂದಂತೂ ನಿಜ, ವಿಕೆಟ್ ಕೆಡಗುವ ಕೆಲಸವನ್ನು BJP ವರಿಷ್ಠರು ಪ್ರಾರಂಭ ಮಾಡಿದ್ದಾರೆ. ಹೊಸ ರೂಪದಲ್ಲಿ, ಹೊಸ ಶಕ್ತಿಯೊಂದಿಗೆ ಚುನಾವಣೆಗೆ ಇಳಿಯುವ ಒಂದು ಯತ್ನ ಅವರದ್ದು. ಗುಜರಾತ್ ಮತ್ತು ಉತ್ತರ ಪ್ರದೇಶದ ಮಾದರಿ ಡಿಫ್ರೆಂಟಾಗಿ ಕರ್ನಾಟಕದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಇದು BJPಯನ್ನು ಅಧಿಕಾರಕ್ಕೆ ತರುತ್ತಾ ಅಥವಾ BJPಯನ್ನು ಅಧಿಕಾರದಿಂದ ಮತ್ತಷ್ಟು ದೂರಕ್ಕೆ ತಳ್ಳುತ್ತಾ ಗೊತ್ತಿಲ್ಲ. ಈ ಎಕ್ಸ್ಪಿರಿಮೆಂಟ್ ಏನಿದೆ, ಯಾವುದೇ ಎಕ್ಸ್ಪಿರಿಮೆಂಟ್ ಕೂಡ 2 ರೀತಿಯ ಇದನ್ನು ಹೊಂದಿರುತ್ತೆ. ಸೊ ಆ ಎಕ್ಸ್ಪಿರಿಮೆಂಟ್ಗಳು ಸಕ್ಸಸ್ಸು ಆಗ್ಬೋದು, ಫೇಲು ಆಗ್ಬೋದು. BJP ಎಕ್ಸ್ಪಿರಿಮೆಂಟ್ ಸಕ್ಸಸ್ ಆಗುತ್ತಾ, ಫೇಲ್ ಆಗುತ್ತಾ ಅನ್ನೋದು ಮುಂದಿನ ತಿಂಗಳೇ ಗೊತ್ತಾಗಬೇಕು. ಎನಿವೆ, ಇದಾಗಿತ್ತು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ. ನನ್ನ ವಿಶ್ಲೇಷಣೆಯನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ ಅಂತ ಕೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.